ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಈ ಒಂದು ಕೆಲಸ ಮಾಡೋದ್ರಿಂದ ನಾವು ಹಣವನ್ನು ಸೇವ್ ಮಾಡ್ಬೋದು. ಈ ಒಂದು ದಿನದಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದು ಯಾವ ಥರ ಹಣವನ್ನು ನಾವು ಮನೆಯಲ್ಲಿ ಕೂಡಿಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹಣ ಹೂಡಿಕೆ ಅಂದರೆ ಮನಿ ಸೇವಿಂಗ್ಸು, ಮನೆಯಲ್ಲಿ ನಾವು ಹಣವನ್ನು ಹೇಗೆ ಸೇವ್ ಮಾಡ್ಬೋದು. ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ದುಡಿದ್ರೂ ಕೂಡ ನಮಗೆ ಸಾಕಾಗೋದೇ ಇಲ್ಲ. ಎಷ್ಟು ದುಡ್ಡು ತಂದರೂ ಆ ದುಡ್ಡು ಕೈಯಲ್ಲಿ ನಿಲ್ಲೋದೇ ಇಲ್ಲ. ಕೆಲವೊಂದು ವಿಶೇಷ ದಿನದಲ್ಲಿ ನಾವು ಚಿಕ್ಕ ಅಮೌಂಟೇ ಆದರೂ ನಾವು ದುಡ್ಡನ್ನು ಸೇರಿಸಿ ಇಟ್ಟರೆ ಅದ್ರ ಮೂಲಕ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಈ ಒಂದು ದಿನದಲ್ಲಿ, ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಮಯದಲ್ಲಿ ನೀವು ದುಡ್ಡನ್ನು ಹೇಗೆ ಎತ್ತಿಡಬೇಕು, ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ದುಡ್ಡಿನ ತೊಂದರೆ ಬರೋದೇ ಇಲ್ಲ. ಸದಾಕಾಲ ನಿಮ್ಮ ಮನೆಯಲ್ಲಿ ದುಡ್ಡಿರುತ್ತೆ. ಬನ್ನಿ ಇವಾಗ ಇದ್ರ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಅಕ್ಷಯ ತೃತೀಯ ದಿನ ಬುಧವಾರ 30ನೇ ತಾರೀಕು ತುಂಬ ಅಂದರೆ ತುಂಬ ಒಳ್ಳೆ ದಿನ. ಆ ದಿನ ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಅದು ನಮಗೆ ಅಕ್ಷಯವಾಗುತ್ತೆ ಅನ್ನೋ ಒಂದು ನಂಬಿಕೆ. ವಿಷ್ಣು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ದಿನ ಅಂತಲೇ ಹೇಳ್ಬೋದು. ಈ ದಿನ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಅದೇ ಸಮಯದಲ್ಲೇ ನಿಮ್ಮ ಒಂದು ಈ ಹಣದ ಹೂಡಿಕೆ ಅಂದರೆ ಮನಿ ಸೇವಿಂಗ್ಸ್ನ ಶುರು ಮಾಡ್ಬೋದು. ಯಾವಾಗಲೂ ಯಾವುದೇ ಕೆಲಸ ಅದು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಬೇಕು, ಅದೇ ದೊಡ್ಡದಾಗಿ ಬೆಳೆಯುತ್ತೆ. ಇನ್ನು ಮನೆಯಲ್ಲಿರುವ ಗೃಹಿಣಿಯರು ಕೂಡ ಅವ್ರಿಗೆ ಆದಷ್ಟು ದುಡ್ಡನ್ನು ಸೇರಿಸಿ ಇಡೋದು, ಈ ಒಂದು ಕೆಲಸನ ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಯಕ್ಕೇ ಇದು ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ನಾವು ಅದನ್ನು ಯಾವ ಥರ ಮಾಡ್ಕೋಬೇಕು, ಯಾವ ಥರ ನಾವು ಹಣವನ್ನು ಕೂಡಿಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಒಂದು ತಾಮ್ರದ ಚೆಂಬಿಗೆ ಅರಿಶಿಣದ ಬಟ್ಟೆನ ಕಟ್ಟಿ ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ನೀವು ದೇವರ ಮನೆಯಲ್ಲಾದರೂ ಇಡ್ಬೋದು ಅಥವಾ ನಿಮ್ಮ ಬೀರುನಲ್ಲಾದರೂ ಇಡ್ಬೋದು. ನಿಮಗೆ ಎಲ್ಲಿ ಒಂದು ಒಳ್ಳೆ ಸೇಫ್ಟಿ ಅಂತ ಇರುತ್ತೋ ಅಂತಹ ಜಾಗದಲ್ಲಿ ಇಡ್ಬೋದು. ಅಥವಾ ಯಾವುದಾದ್ರೂ ಹುಂಡಿಗಳನ್ನು ನೀವು ಇಡ್ತೀರಾ ಅಂತ ಅಂದರೆ ಅದು ರೆಡ್ ಕಲರ್ನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಈ ತಾಮ್ರದ ಚೆಂಬು ಕೂಡ ಧನ ಆಕರ್ಷಣೆಗೆ ತುಂಬಾ ಒಳ್ಳೆಯದು. ನಿಮ್ಮ ಒಂದು ಅವಶ್ಯಕತೆಗಳನ್ನು ತ್ಯಾಗ ಮಾಡಿ ದುಡ್ಡನ್ನು ಸೇರಿಸ್ಬೇಕು ಅಂತ ಅಲ್ಲ, ನಿಮ್ಮ ಆಸೆ ಅವಶ್ಯಕತೆಗಳನ್ನು ಪೂರೈಸ್ಕೊಂಡು ಮಿಕ್ಕಿದ್ದನ್ನು ನೀವು ಸೇರಿಸ್ತಾ ಬನ್ನಿ ಅಂತ ಹೇಳ್ತಾ ಇರೋದು. ಅಂದರೆ ನೀವು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಅಂದರೆ ನೀವು ಶಾಪಿಂಗೇ ಆಗಿರ್ಬೋದು, ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಒಂದು 1000 ರೂಪಾಯಿ ಖರ್ಚಾಗ್ಬೋದು ಅಂತ ನಿಮ್ಮ ಮೈಂಡ್ನಲ್ಲಿ ಲೆಕ್ಕಾಚಾರ ಹಾಕ್ಕೊಂಡಿರ್ತೀರ. 1000 ರೂಪಾಯಿ ತೊಗೊಂಡು ಹೋಗಿರ್ತೀರ, ನಿಮಗೆ ಒಂದು 800 ರೂಪಾಯಿ ಅಥವಾ 850 ರೂಪಾಯಿ ಈ ಥರ ಖರ್ಚಾಗಿರುತ್ತೆ. ಅದರಲ್ಲಿ ಒಂದು 100 ರೂಪಾಯಿ 150 ರೂಪಾಯಿ ಉಳಿದಿರುತ್ತೆ ಅಂತ ಅಂದ್ಕೊಳ್ಳಿ. ಆ ದುಡ್ಡು ನೀವು ನಾನು 1000 ರೂಪಾಯಿನೂ ಖರ್ಚು ಮಾಡಿದೆ ಅಂತ ತಿಳ್ಕೊಂಡು ಉಳಿದಿರೋ ದುಡ್ಡನ್ನು ನೀವು ಹುಂಡಿಗೆ ಹಾಕ್ತಾ ಬರಬೇಕು. ಇದೇ ರೀತಿಯೇ ನಾವು ದುಡ್ಡು ಉಳಿಸ್ಬೇಕಾಗಿರೋದು. ಇಷ್ಟೇ ಆಗಿರಲಿ, ಒಂದು 50 ರೂಪಾಯಿನೇ ಆಗಿರಲಿ ಅಥವಾ ಒಂದು 10 ರೂಪಾಯಿನೇ ಆಗಿರಲಿ, ಉಳಿದಿರೋ ದುಡ್ಡನ್ನು ನೀವು ಈ ಥರ ಕೂಡಿಡ್ತಾ ಬನ್ನಿ. ಒಂದು ದಿನದ ಮನೆ ಖರ್ಚಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೀವು ಅಂದರೆ ನಿಮಗೆ ಗೊತ್ತಿರುತ್ತೆ ಇಷ್ಟೇ ಖರ್ಚಾಗುತ್ತೆ ಅಂತ. ಏಕೆಂದರೆ ಈ ಥರ ವಿಷಯದಲ್ಲಿ ಹೆಣ್ಮಕ್ಳುಗಳು ತುಂಬಾ ಹುಷಾರಾಗಿರ್ತಾರೆ, ಲೆಕ್ಕಾಚಾರದಲ್ಲಿ ಕರೆಕ್ಟಾಗಿರ್ತಾರೆ. ನಿಮ್ಮ ಪ್ರತಿದಿನದ ಮನೆ ಖರ್ಚು ಎಷ್ಟಿರುತ್ತೆ ಅದರಲ್ಲಿ ಆವತ್ತಿನ ದಿನ ಏನು ಉಳಿದಿರುತ್ತೋ ಅದನ್ನು ಈ ರೀತಿ ಕೂಡಿಡ್ತಾ ಬನ್ನಿ, ಅಂದರೆ ಸೇರಿಸ್ತಾ ಬನ್ನಿ. ದುಡ್ಡನ್ನು ನೀವು ತಾಮ್ರದ ಚೆಂಬಲ್ಲೇ ಆಗಿರಲಿ, ಈ ಥರ ಹುಂಡಿನಲ್ಲೇ ಆಗಿರಲಿ, ನೀವು ಹಣವನ್ನು ಕೂಡಿಡ್ಬೋದು. ಒಂದು ಲಾವಂಚ ಬೇರ್ ಇದನ್ನು ದೇವ್ರ ಮುಂದೆ ಇಟ್ಟು ಆ ದಿನ ಪೂಜೆ ಮಾಡಿ ಅದನ್ನು ನಿಮ್ಮ ಹುಂಡಿ ಒಳಗಡೆ ಹಾಕಿ. ಇನ್ನು ಅಕ್ಷಯ ತೃತೀಯ ದಿನ ಈ ಒಂದು ಹುಂಡಿಗೆ ಅಥವಾ ನೀವು ಏನು ತಾಮ್ರದ ಚೆಂಬಿಟ್ಕೊಂಡಿರ್ತೀರೋ ಅದಕ್ಕೆ ಆಗಿರಲಿ ಒಂದು 11 ರೂಪಾಯೋ ಅಥವಾ 21 ರೂಪಾಯೋ ಇಲ್ಲ 51, 101 ಈ ರೀತಿ ನಿಮಗೆ ಶಕ್ತಿಗೆ ಅನುಸಾರ ನೀವು ದುಡ್ಡನ್ನು ಆ ದಿನ ಹಾಕಿ ಶುರು ಮಾಡ್ಬೋದು. ಇದನ್ನು ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಈ ಥರ ನೀವು ರೆಗ್ಯುಲರ್ ಆಗಿ ಮಾಡಿಕೊಂಡು ಹೋಗಬೇಕು. ಇನ್ನು ಬಿಸ್ನೆಸ್ ಮಾಡೋರು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರೋರಂತೂ ಡೈಲಿ ದುಡ್ಡು ಸಿಕ್ಕೇ ಸಿಗುತ್ತೆ. ಇನ್ನು ಸಂಬಳಕ್ಕೆ ಕೆಲಸ ಮಾಡೋರಾದರೆ ವಾರಕ್ಕೆ, ತಿಂಗಳಿಗೆ ದುಡ್ಡು ಸಿಕ್ಕೇ ಸಿಗುತ್ತೆ. ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನೀವು ಸೇವಿಂಗ್ಸ್ ಅನ್ನೋದನ್ನು ಶುರು ಮಾಡಿ. ಇನ್ನು ಮನೆಯಲ್ಲಿರೋರು ಡೈಲಿ ಒಂದು 10 ರೂಪಾಯಿ ಥರ ಹಾಕ್ತಾ ಬನ್ನಿ, ಅಥವಾ ವಾರಕ್ಕೊಂದ್ಸಲಿ ದುಡ್ಡು ಸಿಗುತ್ತೆ ಅಂತಂದರೆ ಅದು ನಿಮ್ಮ ಇಷ್ಟ. ಇನ್ನು ಸಂಬಳ ತೊಗೊಳ್ಳೋರು ತಿಂಗಳಿಗೆ ಅಥವಾ ವಾರಕ್ಕೆ ಸ್ಯಾಲ್ರಿ ತೊಗೊಳ್ಳೋರು ಅದರಲ್ಲಿ ಒಂದು ಭಾಗ ಅಂತ ಅಂದರೆ ಒಂದು 50 ರೂಪಾಯಿನೋ ಅಥವಾ 100 ರೂಪಾಯಿನೋ ನಿಮ್ಮಿಷ್ಟ, ಅದನ್ನು ಹುಂಡಿಗೆ ಹಾಕ್ತಾ ಬನ್ನಿ. ಹಾಗೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುವ ದುಡ್ಡು ಅದನ್ನು ಕೂಡ ನೀವು
ಹುಂಡಿಗೆನೆ ಸೇರಿಸ್ತಾ ಬನ್ನಿ. ವರ್ಷಕ್ಕೆ ಒಂದ್ಸಲ ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಅದರಲ್ಲೂ ಆ ದುಡ್ಡು ಒಳ್ಳೆ ಕೆಲಸಕ್ಕೆ ಉಪಯೋಗಕ್ಕೆ ಬಂದಾಗ ಮನಸ್ಸಿಗಂತೂ ತುಂಬಾ ಖುಷಿ ಆಗುತ್ತೆ. ಅಲ್ಲದೆ ಈ ದಿನ ಅಂದರೆ ಅಕ್ಷಯ ತೃತೀಯ ದಿನ ಬೆಳಗ್ಗೆ 6:30 ಮಧ್ಯಾಹ್ನ 12:30 ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ನೀವು ಹಣವನ್ನು ಕೂಡಿಡೋದನ್ನು ಶುರು ಮಾಡ್ಬೋದು. ನೀವು ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ತನಕನೂ ಕೂಡ ಮಾಡ್ಬೋದು. ಹಬ್ಬಕ್ಕೆ ಮುಂಚೆನೇ ನೀವು ಸೇರಿಸಿ ಇಟ್ಟಿರುವ ದುಡ್ಡನ್ನು ನೋಡಿಬಿಟ್ಟು ಲೆಕ್ಕ ಹಾಕಿ ನೀವು ಹಬ್ಬಕ್ಕೆ ಏನು ಬೇಕೋ ತಗೋಬೋದು, ಅಥವಾ ಹಬ್ಬದ ಖರ್ಚಿಗಾದರೂ ಉಪಯೋಗಕ್ಕೆ ಬರುತ್ತೆ. ತುಂಬ ಜನ ದೇವರ ಹರಕೆ ತೀರಿಸೋದಕ್ಕೆ, ಮಕ್ಕಳ ಅಡ್ಮಿಷನ್ಗೆ, ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ಖರ್ಚಿಗೇನೆ ಆಗಿರ್ಬೋದು, ಮತ್ತು ಇದೇ ರೀತಿ ಅಕ್ಷಯ ತೃತೀಯ ದಿನ ಏನಾದರೂ ತಗೊಳ್ಳೋಕ್ಕೆ ಅಂತಲೇ ಹೇಳಿ ದುಡ್ಡನ್ನು ಸೇರಿಸಿ ಇಟ್ಟಿರ್ತಾರೆ. ಇದು ತುಂಬಾ ಒಳ್ಳೆ ಕೆಲಸ. ಇದೇ ಶುಭ ದಿನದಲ್ಲಿ ಶುರು ಮಾಡ್ಬೋದು. ಅಲ್ಲದೆ ಮನೆಯಲ್ಲಿ ಯಾವಾಗಲೂ ದುಡ್ಡು ಇರಬೇಕು ಅಂತ ಅಂದರೆ ಇದೇ ಅಕ್ಷಯ ತೃತೀಯ ದಿನ ಒಂದು ಗಂಧದ ಚಕ್ಕೆನ ತಗೊಳ್ಳಿ. ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ಇಲ್ಲ ನೀವೇನಾದರೂ ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ದೀರಾ ಅಂತ ಅಂದರೆ ಅಲ್ಲಿಂದ ಬರುವಾಗಲಾದರೂ ತೊಗೊಂಡು ಬನ್ನಿ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಎಲ್ಲ ಕಡೆ ಮಾರ್ತಾ ಇರ್ತಾರೆ. ಸಣ್ಣದಾದ ಒಂದು ಚಕ್ಕೆನ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಅಕ್ಷಯ ತೃತೀಯ ದಿನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಒಂದು ಕೆಂಪು ಬಟ್ಟೆನಲ್ಲಿ ಮಡಿ ಬಟ್ಟೆ ಆಗಿರಬೇಕು, ಅಥವಾ ಹೊಸ ಬಟ್ಟೆ ಅದು ಸರಿನೇ, ನೀವು ಅಂಗಡಿಯಿಂದ ತಂದಿದ್ರೂ ಪರವಾಗಿಲ್ಲ. ಅದು ಕರ್ಚೀಫ್ ಸೈಜ್ ಇದ್ದರೆ ಸಾಕು. ಕಾಟನ್ ಬಟ್ಟೆ ಇರಬೇಕು. ಅದರಲ್ಲಿ ಸುತ್ತಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ. ಇದರಿಂದನೂ ಕೂಡ ಅಷ್ಟೇ ಧನ ಆಕರ್ಷಣೆ ಆಗುತ್ತೆ. ಯಾವಾಗಲೂ ಮನೆಯಲ್ಲಿ ದುಡ್ಡು ಇದ್ದೇ ಇರುತ್ತೆ. ಈ ಒಂದು ಅಕ್ಷಯ ತೃತೀಯ ದಿನ ಹಣವನ್ನು ಕೂಡಿಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ಒಂದು ಅಕ್ಷಯ ತೃತೀಯ ದಿನ ನೀವು ಹಣವನ್ನು ಕೂಡಿಡೋದು ಶುರು ಮಾಡೋದ್ರಿಂದ ನಿಮಗೆ ಒಂದು ದಿನ ಅಂದರೆ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ, ಈ ಥರ ನಾನು ಹಣವನ್ನು ಕೂಡಿಟ್ಟಿರೋದ್ರಿಂದ ತುಂಬಾ ನನಗೆ ಒಳ್ಳೆಯದಾಯಿತು, ಒಳ್ಳೆಯ ಕೆಲಸಗಳಿಗೆ ಉಪಯೋಗಕ್ಕೆ ಬಂತು ಅಂತ ನಿಮಗೆ ಅನಿಸುತ್ತೆ. ಮತ್ತು ನೀವು ಮಾಡಿರೋ ಕೆಲಸದಿಂದ ನಿಮಗೆ ಒಂದು ಖುಷಿನೂ ಆಗುತ್ತೆ. ಇಷ್ಟೊತ್ತು ತಿಳ್ಕೊಂಡಿಲ್ವಾ ಅಕ್ಷಯ ತೃತೀಯ ದಿನ ಹಣವನ್ನು ಕೂಡಿಡೋದು ಯಾವ ರೀತಿ ಶುರು ಮಾಡಬೇಕು ಅಂತ? ಒಂದು ದಿನ ನಿಮಗೆ ಅನಿಸುತ್ತೆ ನಿಮ್ಮ ಬೆನ್ನನ್ನು ನೀವೇ ತಟ್ಕೊತೀರಾ ನೋಡಿ, ಆ ಥರ ಖುಷಿಯಾಗುತ್ತೆ ನಿಮಗೆ. ಪದೇ ಈ ದಿನ ಶುರು ಮಾಡಿ, ಮುಂದಕ್ಕೆ ನಿಮಗೆ ಒಳ್ಳೆಯದೇ ಆಗುತ್ತೆ. ಅಕ್ಷಯ ತೃತೀಯ ದಿನ ಶುರು ಮಾಡೋದ್ರಿಂದ ಅದು ಅಕ್ಷಯವಾಗುತ್ತೆ. ಇದಿಷ್ಟು ಕೂಡ ಹಣವನ್ನು ಯಾವ ರೀತಿ ನಾವು ಕೂಡಿಡ್ಬೋದು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.